ನಾನು ಕೇಳಿರೋದು ಪೊಲೀಸ್ ಲೆಟರ್. ಅದೇ ಪೊಲೀಸ್ ಸೀಲ್ ಸೈನ್ ಇದೆ. ಎಲ್ಲಿದೆ? ಅಲ್ಲ ಅಲ್ಲ ಅಲ್ಲ, ನಾನು ಮ್ಯಾಟ್ರ್ ಕಳಿಸಿದ್ದೀನಿ, ಅದೇ ಥರ ಲೆಟ್ರ್ ಬೇಕು ನನಗೆ. ಹಿಂಗೆಲ್ಲ ತಗೊಳ್ಳಲ್ಲ ನಾನು. ನಮ್ಮ ಲೆಟ್ರ್ ಎಲ್ಲ ಮ್ಯಾಟ್ರ್ ಈ ಪ್ರಾಜೆಕ್ಟ್ಸ್ ಟ್ರಸ್ಟಿಂದ ಈ ಥರ ನಾವು ನಿರಾಶ್ರಿತರಿಗೆಲ್ಲ ರೆಸ್ಕ್ಯೂ ಮಾಡ್ತೀವಿ. ಈ ನೇಮ್ ಹೆಸರು ಗಾಯ ಕುಮಾರ್, 63 ವರ್ಷ. ಹೇಳಮ್ಮ. ಅವ್ರಿಗೆ ಲೆಫ್ಟ್ ಲೆಗ್ ಇಂಜುರಿ ಇದೆ. ಅವ್ರಿಗೆ ಬೌರಿಂಗಲ್ಲಿ ಅಡ್ಮಿಟ್ ಇತ್ತು. ಮುಂದೆ ಬಿಡಿ ಗಾಡಿ, ಒಂದು ಸ್ವಲ್ಪ ಮುಂದೆ ಬಿಡು ಬ್ರದರ್, ಗಾಡಿ ಪೇಷಂಟ್ ನೋಡೋಣ. ಮುಂದೆ ಬಿಡಿ ಸ್ವಲ್ಪ, ಇವಾಗ ತಗೊಳ್ಳಿ, ನಾಳೆ ಬೇಕಂದ್ರೆ ಸ್ಟೇಷನ್ ಲೆಟ್ರ್ ಮುಂದೆ ಬಿಡು ಬ್ರದರ್, ಗಾಡಿ ಅಪ್ಪೇ ಸಾಮನೆ ತಗೊಳ್ಳೋದು. ನಾನು ಇದೇನಿಂದ ತಗೊಳ್ಳಿ, ಏನು ಮಾಡಿದ್ದಾರೆ ಅದು ನಿಮಗೆ ನಾನು ₹1,00,000 ಕೊಟ್ಟು ಕಾರ್ ತಗೊಂಡಿದ್ರು, ಕಡೆಯಲ್ಲಿ ಹೋಗುವಂಥದ್ದು ಯಾವ್ದ್ರ ಮೇಲೆ? ಚಟ್ಟದ ಮೇಲೆ ಹೋಗಬೇಕು. ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಸಿದ್ರು ಕೂಡ ಕಡೆಯಲ್ಲಿ ಹೂಳೋದಿಲ್ಲಿ ಸ್ಮಶಾನದಲ್ಲೇನೆ. ಎಷ್ಟು ಇಟ್ಟಿದ್ರು, ಎಷ್ಟು ಕಟ್ಟಿದ್ರು, ಎಷ್ಟು ಅನುಭವಿಸಿದ್ರು, ಎಷ್ಟು ಪಡ್ಕೊಂಡಿದ್ರು ಕೂಡ ಕಡೆಗೆ ಒಂದು ದಿನ ಸಮಾಧಿಯನ್ನು ಸೇರಲೇಬೇಕು. ಕೊಂಡು ತಂದದ್ದೂ ಯಾವುದಿಲ್ಲ, ಹೊತ್ಕೊಂಡು ಹೋಗುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದನ್ನು ವಿವೇಕಾನಂದರು 10 ಸಾಲಲ್ಲಿ ಹೇಳಿದ್ರು. ಏನಂತ? ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಲಿರುವುದು ಅದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀ ತಂದಿರುವುದಾದರೂ ಏನು? ನೀನೇನನ್ನೇ ಕೊಟ್ಟಿದ್ರು ಅದನ್ನ ಇಲ್ಲಿಗೆ ಕೊಟ್ಟಿರುವೆ, ನೀನು ಏನನ್ನೇ ಪಡ್ಕೊಂಡಿದ್ರು ಅದನ್ನ ಇಲ್ಲಿಂದಲೇ ಪಡೆದುಕೊಂಡಿರುವೆ. ನಿನ್ನೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ, ನಾಳೆ ಇನ್ನಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಎಂಥ ಮನೆ ಕಟ್ಟಿದ್ರು ಏನೇ ಭೂಮಿ ಸಂಪಾದನೆ ಮಾಡಿದ್ರು ಪ್ರಾಣ ಹೋಗ್ತಾ ಇದ್ದಂಗೆ ಹೊರಗಾಗ್ತಾರಂತೆ. ಅದಕ್ಕೆ ತತ್ವ ಪದದಲ್ಲಿ ಹೇಳ್ತಾರೆ, ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೇ ಇಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೇ ಎಲ್ಲ. ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೇ ಎಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋದ ಮ್ಯಾಲೆ ಇದು ಯಾರ ಪಾಲ? ಯಾರ ಹೊಲ ಯಾರ ಮನೆ ನೆಚ್ಚಿ ಕುಂತಿ ಸುಳ್ಳೇ ಎಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಹೋದ ಮ್ಯಾಲೆ ಇದು ಯಾರ ಪಾಲ? ಯಾರ ಹೊಲ ನೆಚ್ಚಿ ಕುಂತಿ ಸುಳ್ಳೇ ಎಲ್ಲ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮ ದೊಂದು ಲೈಕ್ ಇರಲಿ.